ಒಂದು ಪಕ್ಷ ಈ ಇಡೀ ವ್ಯವಸ್ಥೆಯ ಸಮಸ್ಯೆ ಅಲ್ಲ. ಬೈನರಿ ಪಾಲಿಟಿಕ್ಸ್ ನಡೀತಾ ಇದೆ. ಒಂದು ಬಿಜೆಪಿ ಪರ, ಒಂದು ಬಿಜೆಪಿ ವಿರುದ್ಧ. ಈ ಸಿಜೆಪಿಯ ಬೇಡಿಕೆ ಏನಿತ್ತು ಅಂದ್ರೆ ಎಜುಕೇಶನ್ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮಾಡ್ಕೊಂಡು, ನನ್ನ ಕಣ್ಣಲ್ಲಿ ಇದು ಒಂದು ರೀತಿ ಬಲಿಷ್ಠ ಅಲ್ಲದೆ ಇರೋ ಬೇಡಿಕೆ. ಪ್ರಧಾನಮಂತ್ರಿನೂ ಕೂಡ ರಾಜೀನಾಮೆ ಕೊಡಬೇಕು, ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಈ ಸಿಜೆಪಿ ವ್ಯಕ್ತಿ ಹೇಳಿದ್ದಾರೆ. ಅವನು ದಿನಕ್ಕೆ ಒಂದು ಪ್ರಧಾನಮಂತ್ರಿ ಬೇಕು, ದಿನಕ್ಕೆ ಒಂದು ಎಜುಕೇಶನ್ ಮಂತ್ರಿ ಬೇಕಾಗತ್ತೆ ಈ ಸಮಸ್ಯೆಗಳ ಪರಿಹಾರ ಆಗೋವರೆಗೂ. ಒಂದೇ ಸರ್ಕಾರನ ಟಾರ್ಗೆಟ್ ಮಾಡಿದ್ರೆ ನಿಮ್ಮ ಸೀಮಿತ ಆಲೋಚನೆ ಆಗತ್ತೆ ಹೊರತು ನೀವು ಸಮಾಜಕ್ಕೆ ಪರಿವರ್ತನೆ ಕೊಡ್ತಾ ಇಲ್ಲ. ನಾವು ಈ ವಿಚಾರನ ಸಿಜೆಪಿ ಮಾಡ್ತಿರೋ ಹೋರಾಟ ಆಗಿರ್ಬೋದು, ಜಂತರ್ ಮಂತರ್ ನಡೆಯುತ್ತಿರೋ ಯುವಕರ ಆಕ್ರೋಶ ಆಗಿರ್ಬೋದು, ಇದನ್ನು ನಾನು ಸೂಕ್ಷ್ಮವಾಗಿ ನೋಡ್ತೀನಿ ಹೊರತು ಪರ ವಿರೋಧ, ಈ ಪಕ್ಷದ ಪರ ಈ ಪಕ್ಷದ ವಿರುದ್ಧ ಅಂತ ನಾನು ಭಾಳ ಅತಿ ಸರಳೀಕರಣ ಮಾಡೋನಲ್ಲ. ದೇಶಕ್ಕೆ, ರಾಜ್ಯಕ್ಕೆ, ಸಮಾಜಕ್ಕೆ ಒಳಿತಿಗಾಗಿ ನಾವು ಯಾವ ರೀತಿ ನೋಡಬೇಕು ಅನ್ನೋದನ್ನು ವಿಶ್ಲೇಷಣೆ ಮಾಡಬೇಕು. ಮೊದಲನೇದಾಗಿ ಯುವಕರು ಹೋರಾಟ ಮಾಡ್ತಿರೋದು, ಆಗ್ತಿರೋ ಅನ್ಯಾಯಗಳ ವಿರುದ್ಧ ಒಂದು ರೀತಿ ಸಮಾಜದ ಒಳಿತಿಗಾಗಿ, ಶಿಕ್ಷಣದ ಪರಿವರ್ತನೆಗೋಸ್ಕರ ನಿಂತಿರೋದು ಒಳ್ಳೆಯದೇ. ನಮಗೆ ಯಾವುದೇ ಬದಲಾವಣೆ ಪರಿವರ್ತನೆ ಆಗಿದೆ ಅಂದರೆ ಹೋರಾಟದಿಂದನೇ ಭಾಳ ಮುಖ್ಯವಾದ ಮಾರ್ಗ. ಹೋರಾಟ ಡೆಮೊಕ್ರಾಟಿಕ್ ಮೀನ್ಸ್ ಆರ್ಟಿಕಲ್ 19 ಅನ್ನೋದು ಕೂಡ ಹೋರಾಟ ಮಾಡಬೇಕು. ಹೋರಾಟ ಹೆಂಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾಧ್ಯಮದ ಸ್ವಾತಂತ್ರ್ಯ, ಹೋರಾಟದ ಸ್ವಾತಂತ್ರ್ಯ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳುತ್ತೆ. ಪ್ರಜಾಪ್ರಭುತ್ವವನ್ನು ಬೆಳೆಸಬೇಕು ಅಂದರೆ ಹೋರಾಟದ ಮಾರ್ಗ ಬೇಕೇ ಬೇಕು. ಸೊ ಅದು ಫಸ್ಟು. ಆದರೆ ಎರಡನೇದು ವಿಚಾರಗಳು ಸ್ವಲ್ಪ ಸೂಕ್ಷ್ಮವಾದ ವಿಚಾರಗಳು ನೋಡಬೇಕು ಅಂದರೆ ನನ್ನ ಕಣ್ಣಲ್ಲಿ ಒಂದು ಪಕ್ಷ ಈ ಇಡೀ ವ್ಯವಸ್ಥೆಯ ಸಮಸ್ಯೆ ಅಲ್ಲ. ನಾವು ಹೇಗೆ ನೋಡ್ತೀವಿ ಅಂದರೆ ಇಡೀ ವ್ಯವಸ್ಥೆ ಹಾಳಾಗಿದೆ. 3000 ಪಕ್ಷಗಳು ಕೂಡ ಎಲ್ಲೋ ಒಂದು ಕಡೆ ಅವರಿಗೆ ಸಮಾಜದ ವಿಚಾರಗಳು ಅರ್ಥೈಸ್ಕೊಳ್ಳದೆ ಒಂದು ಪರಿವರ್ತನೆ ಕೊಡ್ತಾ ಇಲ್ಲ. ಒಂದು ಕಡೆ ಹಿಂದುತ್ವ ಬಲಪಂಥೀಯವ್ರು ಮಾಡ್ತಾರೆ, ಅದು 35-38% ವೋಟು. ಅದು ಬಿಟ್ಟು 62-65% ವೋಟ್ ಮನುವಾದಿಗಳು ಅಧಿಕಾರ ಹಿಡಿಕೋಸ್ಕರ ಬರ್ತಾರೆ. ಅವರ ಒಂದು ರೀತಿ ನಾವು ಹಿಡಿಬೇಕು, ಯಾಕಂದರೆ ಇವ್ರು ಸರಿ ಇಲ್ಲ ಅಂತ ಹೇಳ್ತಾರೆ ಹೊರತು ಅವರಿಂದ ಏನು ಉತ್ತಮ ಆಗುತ್ತೆ, ಅವರಿಂದ ಏನು ಉತ್ತಮ ಸಮಾಜ ಕಟ್ತಾರೆ ಅದು ನನಗೆ ಕಾಣಿಸ್ತಾ ಇಲ್ಲ. ಸೊ ಇದು ಹೆಂಗೆ ಕಾಣಿದೆ ಸಮಾಜದಲ್ಲಿ ಅಂದರೆ ಒಂದು ಬೈನರಿ ಪಾಲಿಟಿಕ್ಸ್ ನಡೀತಾ ಇದೆ. ಒಂದು ಬಿಜೆಪಿ ಪರ, ಒಂದು ಬಿಜೆಪಿ ವಿರುದ್ಧ. ನಾವು ಬಿಜೆಪಿ ಪರ ಅಲ್ಲ, ಬಿಜೆಪಿ ವಿರುದ್ಧ ಅಲ್ಲ, ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ನಮ್ಮ ಶತ್ರು. ಸೊ ಈ ವಿಚಾರ ನೋಡಿದಾಗ ನಮಗೆ ಹೋರಾಟದ ಮಾರ್ಗ, ಫಾರ್ ಎಕ್ಸಾಂಪಲ್ ಸೋನಮ್ ವಾಂಗ್ಚಕ್ ಅವರು 21 ದಿನ 22 ದಿನ ಅಷ್ಟು ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಅದು ಭಾಳ ಕಷ್ಟದ ಕೆಲಸ, ಅದು ಸೂಪರ್ ಹ್ಯೂಮನ್ ವಿಲ್ ಪವರ್ ತೋಡುತ್ತೆ, ಅದನ್ನು ಅವರು ಮಾಡಿದ್ದಾರೆ. ಆದರೆ ನಮ್ಮ ಸಿದ್ಧಾಂತದಲ್ಲಿ ಫೂಲೆ ದಂಪತಿ, ಅಂಬೇಡ್ಕರ್, ಪೆರಿಯಾರ್ ಸಿದ್ಧಾಂತದಲ್ಲಿ ನಾವೆಲ್ಲ ನಮ್ಮ ಮಾರ್ಗದರ್ಶಕರು ಅವರಿಗೆ ಹೋರಾಟ ಉಪವಾಸ ಸತ್ಯಾಗ್ರಹ ಮಾಡದೇ ಇರೋದಷ್ಟೇ ಅಲ್ಲ, ಅದನ್ನು ಆ್ಯಕ್ಟಿವ್ ಆಗಿ ವಿರೋಧ ಮಾಡಿದ್ದಾರೆ. ಏನಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಅದು ಒಂದು ಗ್ರಾಮರ್ ಆಫ್ ಆ್ಯನಾರ್ಕಿ ಅಂತಾರೆ, ಅಂದರೆ ಅರಾಜಕತೆಯ ಒಂದು ಮಾದರಿ, ಒಂದು ಮಾರ್ಗ ಅಂತ ಹೇಳ್ತಾರೆ. ತಂದೆ ಪೆರಿಯಾರ್ ಏನು ಹೇಳ್ತಾರೆ, ಆಬ್ಸ್ಟಿನೆಸಿ ಮತ್ತು ಸ್ಟಬರ್ನೆಸ್ ಅಂದರೆ ಹಠಮಾರಿತನ ಅಂತ ಹೇಳ್ತಾರೆ. ನಮಗೆ ನೋಡಿ ಒಂದು ಸಮಸ್ಯೆ ಅಲ್ಲ, ನಮಗೆ 10,000 ಸಮಸ್ಯೆಗಳಿದೆ. ಈ ಒಂದು ಸಮಸ್ಯೆ ಅದಕ್ಕೆ ಬಗೆಹರಿಸೋಕ್ಕೋಸ್ಕರ ನಾನು ಜೀವನೇ ಕೊಡ್ತೀನಿ, ನಾನು ಜೀವನೇ ಕಳ್ಕೊತೀನಿ, ನಾನು ಜೀವನೇ ಅದನ್ನು ಬಿಟ್ಕೊಡ್ತೀನಿ ಅಂದರೆ ಸಮಾಜದ ಸಮಸ್ಯೆಗಳು ಹೆಂಗೆ ಪರಿಹಾರ ಆಗ್ತವೆ? ನೀವು ನಿಂತು ಅದನ್ನು ಬಗೆಹರಿಸ್ಬೇಕು ಹೊರತು ನಿಮ್ಮ ಜೀವ ಕೊಡೋದಷ್ಟೇ ಅಲ್ಲ. ನೀವೇನು ಮಾಡಬೇಕು ಅಂದರೆ ನಿಂತು ಈ ಸಮಸ್ಯೆಗಳು ಪರಿಹಾರ ಕೊಡಬೇಕು. ಸೊ ಆ ದಿಕ್ಕನ್ನು ನಾನು ಕೂಡ ಅಹಿಂಸಾ ಅಂತ ನಾನು ಹೆಸರಿಟ್ಕೊಂಡು ಚೇತನ ಅಹಿಂಸಾ. ನಮ್ಗೆ ಅಹಿಂಸಾ ವಿಚಾರದಲ್ಲಿ ಹೇಳಬೇಕು ಅಂದರೆ ಅದನ್ನು ನಾನು ಹೆಂಗೆ ವ್ಯಾಖ್ಯಾನಿಸ್ತೀನಿ ಅಂದರೆ ಶಸ್ತ್ರಾಸ್ತ್ರ ಇಲ್ಲದೆ, ಹಿಂಸೆ ಇಲ್ಲದೆ ಪರಿವರ್ತನೆ. ಈ ಹಿಂಸೆ ಇಲ್ಲದೆ ಪರಿವರ್ತನೆಯ ವಿಚಾರದಲ್ಲಿ ಹೇಳಬೇಕು ಅಂದರೆ ನಮಗೆ ಫಾರ್ ಎಕ್ಸಾಂಪಲ್ ನಮ್ಮನ್ನೇ ಸುಟ್ಕೊಳ್ಳೋದು ಹೋರಾಟದ ಮಾರ್ಗ, ನಾವೊಂದು ಸುಟ್ಕೊಂಡು ಸೆಲ್ಫ್ ಇಮರೇಷನ್, ಆತ್ಮಹತ್ಯೆ, ದೇಹ ದಹನ ಮಾಡೋದು, ಅದು ಕೂಡ ನಮಗೆ ಅದು ಹಿಂಸೆ, ಅದು ಅಹಿಂಸೆನ ಅಥವಾ ಅದು ಹಿಂಸೆನ? ನಮ್ಮ ವೈಯಕ್ತಿಕವಾಗಿ ನಮಗೆ ಒಂದು ರೀತಿ ಹಿಂಸೆ ಮಾಡ್ಕೊಳ್ಳೋದು ಹಿಂಸೆನೇ, ಅಥವಾ ಚಾಟಿನಲ್ಲಿ ಒಡ್ಕೊಳ್ಳೋದು ಅದು ಕೂಡ ಹಿಂಸೆ. ಅದೇ ರೀತಿ ನಾನು ಒಂದು ರೀತಿ ಫಾಸ್ಟ್ ಅನ್ ಟು ಡೆತ್, ನಾನು ಉಪವಾಸ ಸತ್ಯಾಗ್ರಹ ಸಾಯೋವರೆಗೂ ನಾನು ಎಲ್ಲ ರೀತಿ ಈ ವಿಚಾರಕ್ಕೋಸ್ಕರ ನಾನು ಮಾಡ್ತೀನಿ ಅನ್ನೋದು ಸ್ವಂತವಾಗಿ ಹಿಂಸೆ ಮಾಡ್ಕೊಳ್ಳೋದೆ. ಸೊ ಅದು ಅಹಿಂಸಾ ಅಂತ ನಾನು ನೋಡೋನಲ್ಲ. ಸೊ ಈ ಒಂದು ಹೋರಾಟದ ರೀತಿ ಅದು ಒಂದು ರೀತಿ ಜಾಸ್ತಿ ಮೀಡಿಯಾ ಹೆಡ್ಲೈನ್ಸ್ ಬರ್ಬೋದು, ಆದರೆ ಜಾಸ್ತಿ ಒಂದು ರೀತಿ ಜನ ಸೇರ್ಬೋದು, ಆದರೆ ಆ ಮಾರ್ಗ ನನ್ನ ಕಣ್ಣಲ್ಲಿ ಒಳ್ಳೆಯ ಸಂದೇಶ ಸಾರುತ್ತೆ ಅಂತ ನಾನು ನೋಡೋನಲ್ಲ. ಎರಡನೇದಾಗಿ ಭಾಳ ಮುಖ್ಯವಾಗಿ ಬೇಡಿಕೆ ವಿಚಾರದಲ್ಲಿ ನಮ್ಮ ಹೋರಾಟ ಎಷ್ಟೇ ಜನ ಸೇರಿದ್ರು ಅನ್ನೋದಕ್ಕಿಂತ, ಎಷ್ಟು ಜನ ಕಡಿಮೆ ಬಂದರು ಜಾಸ್ತಿ ಬಂದರು ಅನ್ನೋದಕ್ಕಿಂತ, ಎಷ್ಟು ಮೀಡಿಯಾದಲ್ಲಿ ಬಂದರು ಹೈಲೈಟ್ ಆಯಿತು ಅನ್ನೋದಕ್ಕಿಂತ ಬೇಡಿಕೆ ಯಾವಾಗಲೂ ಉತ್ತಮವಾಗಿ ಇರಬೇಕು. ಇದರಲ್ಲಿ ಏನು ಕಾಣುತ್ತೆ ಬೇಡಿಕೆ ಅಂದರೆ, ಹೌದು ನೀಟ್ ಎಕ್ಸಾಮ್ನಲ್ಲಿ ಸೋರಿಕೆ ನಡೆದಿದೆ, ಅದರಲ್ಲಿ 20-22 ಯುವಕರು ಅವ್ರ ಜೀವ ಕೊಟ್ಟಿದ್ದಾರೆ, ಇದನ್ನು ಸರಿಪಡಿಸ್ಬೇಕು, ಇದು ಆಗದಂಗೆ ನೋಡ್ಕೋಬೇಕು, ನಮಗೊಂದು ಪ್ರಾಮಾಣಿಕವಾಗಿ ಸರಿಪಡಿಸೋ ರೀತಿನ ಸರ್ಕಾರ ಕೆಲಸ ಮಾಡಬೇಕು. ಆದರೆ ಅವರ ಬೇಡಿಕೆ ಇದ್ದಿದ್ದು ಅದನ್ನು ಸರಿಪಡಿಸಿ ತನಿಖೆ ಮಾಡಿ ಅದೆಲ್ಲ ರೀತಿ ತಪ್ಪಿತಸ್ಥರ ಕ್ರಮ ತೊಗೊಳ್ಳಿ, ಇದು ಆಗದೇನೂ ನೋಡ್ಕೊಳ್ಳಿ ಅಲ್ಲ. ಈ ಸಿಜೆಪಿಯ ಬೇಡಿಕೆ ಏನಿತ್ತು ಅಂದರೆ ಎಜುಕೇಷನ್ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮಾಡ್ಕೋಬೇಕು.
ಅವ್ರು ರಾಜೀನಾಮೆ ಕೊಡಬೇಕು ಅಂತ. ನೋಡಿ, ನನ್ನ ಕಣ್ಣಲ್ಲಿ ಇದು ಒಂದು ರೀತಿ ಬಲಿಷ್ಠ ಅಲ್ಲದೆ ಇರೋ ಬೇಡಿಕೆ. ಯಾಕೆ ಹೇಳ್ತೀನಿ ಅಂದರೆ, ಧರ್ಮೇಂದ್ರ ಪ್ರಧಾನ್ ಅವರಿಗೆ ಡೈರೆಕ್ಟಾಗಿ ಈ ಒಂದು ಸೋರಿಕೆಗೆ ಕಾರಣಕರ್ತರಿದ್ದಾರೆ ಅಂತ ಯಾವ ಸಾಕ್ಷಿ ಇಲ್ಲ. ಇವಾಗ ಯಾರಾದರೂ ಅಧಿಕಾರಿಗಳು ಮಾಡಿರ್ತಾರೆ, ಯಾರೋ ಅಡ್ಮಿನಿಸ್ಟ್ರೇಟರ್ಗಳು ಮಾಡಿರ್ತಾರೆ, ಎಲ್ಲ ಒಂದು ರೀತಿ ನಡೆದಿರುತ್ತೆ. ಅದನ್ನು ಸರಿಪಡಿಸೋದು, ಅದು ಆಗದೇ ಇರೋಂಗೆ ನೋಡ್ಕೊಳ್ಳೋದು, ಅದು ಒಂದು ರೀತಿ ಎಲ್ಲ ರೀತಿ ಸಮಸ್ಯೆ ಬಗೆಹರಿಸೋದು ಧರ್ಮೇಂದ್ರ ಪ್ರಧಾನ್ ಅವ್ರ ಕರ್ತವ್ಯ. ಬಟ್ ನೀವು ಅವರನ್ನೇ ಟಾರ್ಗೆಟ್ ಮಾಡಿ ನೀವು ಒಂದು ರೀತಿ ಇದು ಮಾಡ್ತೀರಾ ಅಂದರೆ, ಅದಾದಮೇಲೆ ಏನು ಮಾಡಿದ್ದಾರೆ ಅಂದರೆ, ಪ್ರಧಾನಮಂತ್ರಿನೂ ಕೂಡ ರಾಜೀನಾಮೆ ಕೊಡಬೇಕು, ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಈ CJP ವ್ಯಕ್ತಿ ಹೇಳಿದ್ದಾರೆ. ನೀವು ನೋಡಿ, ಅವರು ನಾವು ಸೈದ್ಧಾಂತಿಕ ಒಪ್ಪಲ್ಲ BJP ಅವ್ರನ್ನ, ಕಾಂಗ್ರೆಸ್ಸು ಒಪ್ಪಲ್ಲ. ಆದರೆ BJP ಅವರು 46ರಿಂದ 101 ವರ್ಷದಿಂದ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ. ನೀವೇನೋ ಉಪವಾಸ ಸತ್ಯಾಗ್ರಹ ಮಾಡಿದ ತಕ್ಷಣ ರಾಜೀನಾಮೆ ಕೇಳಿದ ತಕ್ಷಣ ಅದು ತೂಕ ಆಗಲ್ಲ. ಸಮಾಜದ ಸಮಸ್ಯೆಗಳೆಲ್ಲ, ನೀವೊಂದು ಪ್ರಧಾನಮಂತ್ರಿ ಚೇಂಜ್ ಆಗಬೇಕು, ಎಜುಕೇಷನ್ ಮಂತ್ರಿ ಚೇಂಜ್ ಆಗಬೇಕು ಅಂದರೆ ದಿನಕ್ಕೊಂದು ಪ್ರಧಾನಮಂತ್ರಿ, ದಿನಕ್ಕೊಂದು ಎಜುಕೇಷನ್ ಮಂತ್ರಿ ಬೇಕಾಗುತ್ತೆ. ಇವಾಗ ನಮಗೆ ಏರ್ಪ್ಲೈನ್ ಕ್ರ್ಯಾಶ್ ಆಯಿತು, ಅದನ್ನು ಏವಿಯೇಷನ್ ಮಂತ್ರಿ ಅವರು ರಾಜೀನಾಮೆ ಕೊಡಬೇಕಾ? ಯಾವುದೋ ಒಂದು ಟ್ರೈನ್ ಸಮಸ್ಯೆ ಆಗುತ್ತೆ, ಅದಕ್ಕೆ ರೈಲ್ವೆ ಮಂತ್ರಿ ರಾಜೀನಾಮೆ ಕೊಡಬೇಕಾ? ಅಥವಾ ಯಾವುದೋ ಒಂದು ಅತ್ಯಾಚಾರ ನಡೆಯುತ್ತೆ, ಆಗಬಾರ್ದು ನಡೆಯುತ್ತೆ, ಅದಕ್ಕೆ ಏನು ವಿಮೆನ್ ಇನ್ ಚೈಲ್ಡ್ ವೆಲ್ಫೇರ್ ಮಂತ್ರಿ ರಾಜೀನಾಮೆ ಕೊಡಬೇಕಾ? ದಿಸ್ ರೆಸಿಗ್ನೇಷನ್ ಡಿಮ್ಯಾಂಡ್ ಇದೆಯಲ್ಲ, ಇದನ್ನು ನಾವು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಬರೋದು. ದಿಸ್ ಇಸ್ ಮೋರ್ ಆಫ್ ಸಮಾಜದ ಸಮಸ್ಯೆಗಳು ಬಗೆಹರಿಸ್ತೆ, ಇದು ಒಂದು ರೀತಿ ಒಂದು ಸ್ವಲ್ಪ ಎಫೆಕ್ಟಿಗೆ, ಒಂದು ಸ್ವಲ್ಪ ಹೆಡ್ಲೈನ್ಸ್ಗೆ ತೊಗೊಂಡಿರೋ ಡಿಮ್ಯಾಂಡು. ಅದನ್ನು ನನಗೆ ಅಷ್ಟು ತೂಕವಾಗಿತ್ತು ಅಂತ ಹೇಳಲ್ಲ. ಬಟ್ ಯಾವತ್ತೂ ರಾಜೀನಾಮೆ ಕೊಡಬಾರ್ದು ಅಂತಲ್ಲ ಮಿನಿಸ್ಟರು. ಫಾರ್ ಎಕ್ಸಾಂಪಲ್, ಭ್ರಷ್ಟಾಚಾರದ ವಿಚಾರ ಬಂತು, ಯಾವುದೋ ಒಂದು ವಾಲ್ಮೀಕಿ ನಿಗಮ ಈ ಥರದ್ದು ಯಾವುದೋ ಒಂದು ನಡೀತು, ಅದರಲ್ಲಿ 70, 80, 106 ಕೋಟಿ ನಡೆದಿದೆ. ಈ ರೀತಿ ನಡೆದಿದೆ ಅಂದರೆ ಭ್ರಷ್ಟಾಚಾರ, ಅದು ಮಂತ್ರಿಗಳು ಗೊತ್ತಿದ್ದು ಅವರು ಅದರಲ್ಲಿ ಎಷ್ಟೋ ಸಲ ಪಾಲ್ದಾರರಾಗಿರ್ತಾರೆ. ಸೊ ಆವಾಗ ನೋಡಿ ಅವ್ರನ್ನ ರಾಜೀನಾಮೆ ಕೇಳೋದ್ರಲ್ಲಿ ಅರ್ಥ ಇದೆ. ಆದರೆ ಎಲ್ಲೋ ನಡೆದಿರೋದು, ಅದನ್ನ ಸಮಸ್ಯೆ ಬಗೆಹರಿಸ್ಬೇಕು ಹೊರತು ಈ ಒಂದು ಎಜುಕೇಷನ್ ಮಂತ್ರಿನ ಅವರನ್ನೇ ಹೊಣೆಗಾರನ ಮಾಡಿದ್ರೆ ಇಟ್ಸ್ ಅತಿ ಸರಳೀಕರಣ, ಸಮಸ್ಯೆ ಬಗೆಹರಿಯಲ್ಲ. ಆಮೇಲೆ ದಿನಕ್ಕೊಂದು ಪ್ರಧಾನಮಂತ್ರಿ ಬೇಕು, ದಿನಕ್ಕೊಂದು ಎಜುಕೇಷನ್ ಮಂತ್ರಿ ಬೇಕಾಗತ್ತೆ ಈ ಸಮಸ್ಯೆಗಳ ಪರಿಹಾರ ಆಗೋವರೆಗೂ. ಸೊ ಐ ನಾಟ್ ಕನ್ವಿನ್ಸ್ ವಿತ್ ದ ಡಿಮ್ಯಾಂಡ್. ಆದರೆ ಈ ಸರ್ಕಾರ, ಕೇಂದ್ರ ಸರ್ಕಾರ ಏನು ತಪ್ಪು ಮಾಡಿದೆ ಅಂದರೆ, ಅವರು ಹೋರಾಟಗಳಿಗೆ ಜಾಸ್ತಿ ಸ್ಪಂದಿಸಲ್ಲ. ನಾವು ನೋಡಿದ್ದೀವಿ ಅಂದರೆ, ನಮಗೆ ಕೇಂದ್ರ ಸರ್ಕಾರದ ಮೇಲೆ ಒಂದು ರೈತ ವಿರೋಧಿ ಕಾನೂನುಗಳು ಬಂದಾಗ 1 ವರ್ಷ ಮತ್ತು 660 ರೈತರ ಜೀವ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಹೋರಾಟನ ಅರ್ಥ ಮಾಡ್ಕೊಂಡು, ಹೋರಾಟ ಒಪ್ಕೊಂಡು ಅವರೊಂದಿಗೆ ಈ ರೈತ ವಿರೋಧಿ ಕಾನೂನುಗಳು ತೆಗೆದಿಲ್ಲ. ಅಂದರೆ ಏನಾಯಿತು ಅಂದರೆ, ಇವಾಗಲೂ ಕೂಡ 21 ದಿನ ಜಂತ್ರ ಮಂತ್ರದಲ್ಲಿ ಹೋರಾಟ ಮಾಡಿದ್ರೂ ಕೂಡ ಈ ಸರ್ಕಾರ ಸ್ಪಂದಿಸಲ್ಲ ಅನ್ನೋದು, ಅದು ಜನ ವಿರೋಧಿ ನೀತಿ, ಅದು ಯುವಕರ ವಿರೋಧಿ ನೀತಿ. ಅದಾದ ಮೇಲೆ ಭಾಳ ದೊಡ್ಡ ಮಟ್ಟದ ಬೆಳೆದ ಮೇಲೆ ಟಿಯರ್ ಗ್ಯಾಸ್ ಬಳಸೋದು, ಲಾಠಿ ಚಾರ್ಜ್ ಮಾಡೋದು, ಇದು ನಮಗೆ ಸಂವಿಧಾನ ಅನ್ನೋದಕ್ಕಿಂತ ಪ್ರಜಾಪ್ರಭುತ್ವದ ಮೇಲೆ ಮಾಡುವ ದಾಳಿ. ಸೊ ಅದನ್ನು ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಬಟ್ ನಮ್ಮ ಯುವಕರು ಕೂಡ, ಯೂತ್ಸು ಹೋರಾಟ ಮಾಡ್ತಿರೋ ಮೀಡಿಯಾದ ಮೇಲೂ ಕೂಡ ಅಟ್ಯಾಕ್ ಮಾಡೋದು ನಾವು ಒಪ್ಪಕ್ಕಾಗಲ್ಲ. ಮೀಡಿಯಾದವ್ರನ್ನ, ಅವರನ್ನು ನೀವು ಇನ್ನು ವಾರ್ ಸಿಚುವೇಷನ್ಸ್ಗಳು ನಡೆದ್ರೂ ಕೂಡ ಮೀಡಿಯಾ ಮಸ್ಟ್ ನಾಟ್ ಬಿ ಟಾರ್ಗೆಟೆಡ್. ಮೀಡಿಯಾ ಹ್ಯಾವ್ ಅ ರೈಟ್ ಟು ದೇರ್ ರೈಟ್ ಟು ಮೀಡಿಯಾ, ರೈಟ್ ಟು ಪ್ರೆಸ್, ಅದು ಸ್ವಾತಂತ್ರ್ಯ ಅನ್ನೋದು ಆರ್ಟಿಕಲ್ 19 ಹೇಳುತ್ತೆ. ಸೊ ಈ ರೀತಿ ನೀವು ಮೀಡಿಯಾನ ಟಾರ್ಗೆಟ್ ಮಾಡೋದು ಯುವಕರು, ಅದು ಒಳ್ಳೆಯ ಸಂದೇಶ ಅಲ್ಲ. ನಮಗೆ ನಿಜವಾಗ್ಲೂ ಒಂದು ಗಾಂಭೀರ್ಯ, ಒಂದು ಡಿಸಿಪ್ಲಿನ್, ಒಂದು ಕ್ಲಿಯರ್ ಲೀಡರ್ಶಿಪ್ ಬೇಕಾಗತ್ತೆ ಹೊರತು ಕೇಯಾಸಿಂದ, ಏನು ನೇಪಾಲ್ನಲ್ಲಾಯಿತು, ಏನು ಮುಂಚೆ ಶ್ರೀಲಂಕಾದಲ್ಲಾಯಿತು, ಆ ರೀತಿ ಅರಾಜಕತೆ, ಒಂದು ಕೇಯಾಸ್ ಆಗಬಾರ್ದು, ಆ್ಯನಾರ್ಕಿ ಆಗಬಾರ್ದು. ಒಂದು ಶಿಸ್ತು, ಪ್ರಾಮಾಣಿಕವಾಗಿ ನೀವು ಕಟ್ತಾ ಬನ್ನಿ, ಪ್ರಜಾಪ್ರಭುತ್ವ ಕಟ್ಟಬೇಕು. ಈ ಕೇಂದ್ರ ಸರ್ಕಾರದ್ದು ತಪ್ಪಿದೆ. ಈ ಯೂತ್ಸಲ್ಲೂ ಕೂಡ ಬೇಡಿಕೆ ಮತ್ತು ಹೋರಾಟದ ರೀತಿ ನಾನು ಕೂಡ ಒಪ್ಪಲ್ಲ. ಬಟ್ ನಮಗೆ ಹೋರಾಟ ಒಳ್ಳೆಯದು ಬೇಕು, ಪ್ರಜಾಪ್ರಭುತ್ವ ಕಟ್ಟಬೇಕು ಅಂದರೆ ಹೋರಾಟದ ಮುಖಾಂತರನೇ ಕಟ್ಟಬೇಕು. ಸೊ ಈ ರೀತಿ ಯುವಕರಿಗೆ ಜಾಗೃತಿ ಆಗಿದೆ, ಯುವಕರಿಗೆ ಭಾಳ ಹತಾಶೆ ಆಗಿದೆ. ಯಾವ ಪಕ್ಷನೂ ನ್ಯಾಯ ಒದಗಿಸಿಲ್ಲ. ಅದು ಬಲಪಂಥೀಯವರಾಗಿರ್ಬೋದು, ಈ ಮಧ್ಯಪಂಥೀಯವರು, ಈ ಒಂದು ಮನುವಾದಿಗಳಾಗಿರ್ಬೋದು. BJP 12 ವರ್ಷಗಳಿಂದ ಬರೋಕ್ಕಿಂತ ಮುಂಚೆ ಏನು ಶಿಕ್ಷಣದ ವ್ಯವಸ್ಥೆ ಅದ್ಭುತ ಇತ್ತಾ? ಏನು ಅವರೆಲ್ಲ ಎಲ್ಲ ಅದ್ಭುತವಾಗಿ ಮಾಡಿದ? ಪಂಡಿತ್ ನೆಹರು ಅಂತ ಏನು ಹೇಳ್ತೀವಿ, ಜವಾಹರ್ಲಾಲ್ ನೆಹರು ಅವರು IIMsಗೆ ಎಂಫಸಿಸ್ ಕೊಡೋದಕ್ಕಿಂತ ಪ್ರೈಮರಿ ಎಜುಕೇಷನ್, ಗ್ರಾಮೀಣ ಭಾಗದ ಎಜುಕೇಷನ್, ಒಂದು ರೀತಿ ತಳಮಟ್ಟದ ಶಿಕ್ಷಣಕ್ಕೆ ಒತ್ತು ಕೊಡಬೇಕಾಗಿತ್ತು ದೊಡ್ಡ ಪ್ರಮಾಣದಲ್ಲಿ. ನಮಗೆ ಎಲ್ಲ ಸರ್ಕಾರಗಳು ಶಿಕ್ಷಣಕ್ಕೆ ಒತ್ತು ಕೊಡೋದರಲ್ಲಿ ವಿಫಲರಾಗಿದ್ದಾರೆ. ನಮಗೆ ಬೇಕಾಗಿರೋದು ಪರಿವರ್ತನೆ ಹೊರತು ಒಂದೇ ಸರ್ಕಾರವನ್ನು ಟಾರ್ಗೆಟ್ ಮಾಡಿದ್ರೆ ನಿಮ್ಮ ಸೀಮಿತ ಆಲೋಚನೆ ಆಗುತ್ತೆ ಹೊರತು ನೀವು ಸಮಾಜಕ್ಕೆ ಪರಿವರ್ತನೆ ಕೊಡ್ತಾ ಇಲ್ಲ. ಅದು ನಿಮ್ಗೆ ಸರಿ ಅನಿಸಿದ್ರೆ ಬಿಲ್ಡ್ ಅ ಡೆಮೊಕ್ರಾಟಿಕ್ ಮೂವ್ಮೆಂಟ್, ಬಿಲ್ಡ್ ಅ ಪೊಲಿಟಿಕಲ್ ಮೂವ್ಮೆಂಟ್. ಅಧಿಕಾರಕ್ಕೆ ಬಂದು ನೀವು ಒಳ್ಳೆ ಕೆಲಸ ಮಾಡಿ, ನಾವು ಕರ್ನಾಟಕಕ್ಕೆ ಸಮಾಜ ಮತ್ತು ಶಿಕ್ಷಣದ ಪರಿವರ್ತನೆ, ಯುವಕರ ವಿಚಾರಗಳಿಗೆ ಪರಿಹಾರ ಇದು ಬೇಕೇ ಬೇಕು. ಆ ದಿಟ್ಟಿನ ನಾವು ಕೆಲಸ ಮಾಡ್ತಾ ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ.